ಧರ್ಮದಲ್ಲಿ ಶಕ್ತಿಯುತವಾದ ದೇವರುಗಳಲ್ಲಿ ಆಂಜನೇಯ ಕೂಡ ಒಬ್ರು. ನಮಗೆಲ್ಲರಿಗೂ ಗೊತ್ತು, ಹನುಮಾನ್ ಚಾಲೀಸನ್ನ ಓದಿದರೆ ಎಂತಹ ಕಷ್ಟವನ್ನ ಆಂಜನೇಯ ನಿವಾರಿಸುತ್ತಾನೆ. ಅಷ್ಟೇ ಅಲ್ಲದೆ ದುಷ್ಟ ಶಕ್ತಿಗಳಿಂದ ಆಂಜನೇಯ ನಮಗೆ ರಕ್ಷಣೆ ನೀಡುತ್ತಾನೆಂದು. ಅಷ್ಟೇ ಯಾಕೆ, ಆಂಜನೇಯನ ಭಕ್ತರಿಗೆ ಶನಿದೇವನು ಕೂಡ ತೊಂದರೆ ಮಾಡುವುದಿಲ್ಲ ಎನ್ನುವುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಹನುಮಾನ್ ಚಾಲೀಸ್ನಂತೆ ಆಂಜನೇಯನ ಹಲವಾರು ಶ್ಲೋಕಗಳಿವೆ. ಅವುಗಳು ಹಣ, ಸಂಪತ್ತು, ಆರೋಗ್ಯ, ಆಯಸ್ಸು ಎಲ್ಲವನ್ನ ಕೂಡ ವೃದ್ಧಿಗೊಳಿಸಲು ಸಹಾಯ ಮಾಡ್ತದೆ. ಅದೇ ರೀತಿ ಹನುಮಂತನ ಯಾವ ಮಂತ್ರ ಹೇಳಿದರೆ ಯಾವುದನ್ನ ಪಡೆದುಕೊಳ್ಳಬಹುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು, ನೆಮ್ಮದಿ, ಸಂತೋಷವನ್ನ ವೃದ್ಧಿಗೊಳಿಸಬೇಕಾದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಹನುಮಂತನ ಓಂ ನಮೋ ಭಗವತೆ ಹನುಮತೆ ನಮಃ ಎಂಬ ಶ್ಲೋಕವನ್ನ ಹೇಳಬೇಕು. ಇದರಿಂದ ನಿಮ್ಮ ಸುಖ, ಶಾಂತಿ, ಯಶಸ್ಸು ವೃದ್ಧಿಗೊಳಿಸುತ್ತದೆ. ಇನ್ನು ಕಾನೂನಾತ್ಮಕವಾಗಿ ಸಮಸ್ಯೆಗಳು ಅಂದರೆ ಭೂಮಿ ವಿಷಯ ಆಗಿರಬಹುದು, ಹಣಕಾಸು, ಕೋರ್ಟಿನ ಕೇಸು ಇಂತಹದನ್ನ ನೀವು ಎದುರಿಸುತ್ತಿದ್ದರೆ ಓಂ ಹನುಮತೆ ನಮಃ ಎನ್ನುವ ಮಂತ್ರವನ್ನ ಪ್ರತಿದಿನ ಪಠಿಸಬೇಕು. ಇದು ಕಾನೂನು ವಿವಾದಗಳು, ಸಂಕಷ್ಟಗಳಿದ್ದರೆ ನಿವಾರಣೆಗೊಳಿಸುತ್ತದೆ. ನಿಮಗೇನಾದ್ರೂ ಅಕಾಲ ಮೃತ್ಯು ಭಯವಿದ್ದರೆ ಓಂ ಹಂ ಹನುಮತೆ ರುದ್ರಾತ್ಮಕಾಯಂ ಹಂ ಫಟ್ ಎಂಬ ಮಂತ್ರವನ್ನ ಪ್ರತಿದಿನ ಪಠಿಸಬೇಕು. ಸಾವು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ನಾವು ಈ ಭೂಮಿಯನ್ನ, ನಮ್ಮವರನ್ನ ಬಿಟ್ಟು ಹೋಗ್ಲೇಬೇಕು. ಆದ್ರೆ ಪ್ರತಿನಿತ್ಯ ಸಾಯುತ್ತೇನೆ ಎಂಬ ಭಯದಿಂದ ಬದುಕುತ್ತಿದ್ದರೆ ಈ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ. ಇದರಿಂದ ಅಕಾಲ ಮೃತ್ಯು ಭಯ ನಿಮ್ಮಿಂದ ದೂರವಾಗ್ತದೆ. ನಿಮ್ಗೇನಾದ್ರೂ ರೋಗ, ಕಾಯಿಲೆ ಬಗ್ಗೆ ಭಯ ಇದ್ದರೆ ಪ್ರತಿನಿತ್ಯ ನೀವು ಆಂಜನೇಯನ ಒಂದು ಮಂತ್ರವಾದ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಎಂಬ ಮಂತ್ರವನ್ನ ಪಠಿಸಿ. ಇದರಿಂದ ಕಾಯಿಲೆ ಬೀಳುವ ಬಗ್ಗೆ ಇರುವ ಭಯ ನಿವಾರಣೆಯಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಆರೋಗ್ಯ ವೃದ್ಧಿಯಾಗ್ತದೆ. ನಿಮ್ಗೇನಾದ್ರೂ ಶತ್ರುಗಳಿಂದ ತೊಂದರೆ ಆಗ್ತಾ ಇದೆ ಎಂಬ ಭಯವಾಗಿದೆಯೇ? ಹಾಗಾದ್ರೆ ನೀವು ಆಂಜನೇಯನ ಈ ಮಂತ್ರವನ್ನ ಪಠಿಸಲೇಬೇಕು. ಅದೇನೆಂದ್ರೆ ಓಂ ನಮೋ ಹರಿ ಮರ್ಕಟ ಮರ್ಕಟಾಯೇ ಸ್ವಾಹ. ಈ ಮಂತ್ರವನ್ನ ಪ್ರತಿದಿನ ಪಠಿಸಿ. ಇದರಿಂದ ಶತ್ರು ಭಯ ನಾಶವಾಗ್ತದೆ. ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸನ್ನ ಓದಿ. ನಿಮಗೆ ಯಾವುದೇ ರೀತಿಯ ಕೋರಿಕೆ ಇದ್ದರೂ ಅಥವಾ ಭಯವಿದ್ರೂ ಕೂಡ, ಅದೇನೇ ಸಮಸ್ಯೆ ಇದ್ರೂ ಕೂಡ ಹನುಮಂತ ನಿಮಗೆ ರಕ್ಷಣೆ ನೀಡ್ತಾನೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಆಗಿದೆ ಹನುಮಾನ್ ಚಾಲೀಸ್. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೂಡ ನೀಡ್ತದೆ. ನೀವೇನಾದ್ರೂ ಆಂಜನೇಯನ ಭಕ್ತರಾಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ.